ವೀಕ್ಷಕರೇ ನಮಸ್ಕಾರ. ಸಾಕಷ್ಟು ಜನರು ಲೈವ್ ಶೋನಲ್ಲಿ ಮಕ್ಕಳ ಕುರಿತು ಅಂದರೆ ಸಂತಾನದ ಕುರಿತು ಕೇಳ್ಕೊಂಡಿದ್ರಿ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಸ್ತೋತ್ರವನ್ನು ಸರಿಯಾಗಿ ಕೇಳಿಕೊಂಡು ಅದೇ ರೀತಿ ನಾನು ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಪುತ್ರಪ್ರದಾಯಕ ಅಥವಾ ಸಂತಾನಪ್ರದಾಯಕ ಅಂಗಾರಕನ ಸ್ತುತಿ. ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್तं ಚ ಮಂಗಲಂ ಪ್ರಣಮಾಮ್ಯಹಂ. ಋಣಹರ್ತ್ರೇ ನಮಸ್ತುಭ್ಯಂ ದುಃಖದಾರಿದ್ರ್ಯನಾಶಿನೇ ನಭಸಿದ್ಯೋತಮಾನಾಯ ಸರ್ವಕಲ್ಯಾಣಕಾರಿಣೇ. ದೇವದಾನವಗಂಧರ್ವ ಯಕ್ಷರಾಕ್ಷಸಪನ್ನಗಾಃ ಸುಖಂ ಯಾಂತಿ ಯತಸ್ತಸ್ಮೈ ನಮೋ ಧರಣಿಸೂನವೇ. ಯೋ ಚಕ್ರಗತಿಮಾಪನ್ನೋ ನೃಣಾಂ ದುಃಖಂ ಪ್ರಯಚ್ಛತಿ ಪೂಜಿತಃ ಸುಖಸೌಭಾಗ್ಯಂ ತಸ್ಮೈ ಕ್ಷ್ಮಾಸೂನವೇ ನಮಃ. ಪ್ರಸಾದಂ ಕುರು ಮೇ ನಾಥ ಮಂಗಲಪ್ರದಮಂಗಲಂ ಮೇಷವಾಹನರುದ್ರಾತ್ಮನ್ ಪುತ್ರಾನ್ ದೇಹಿ ಧನಂ ಯಶಃ. ಪುತ್ರಾನ್ ದೇಹಿ ಧನಂ ಯಶಃ. ಪುತ್ರಾನ್ ದೇಹಿ ಧನಂ ಯಶಃ. ವೀಕ್ಷಕರೇ, ಸಂತಾನಹೀನತೆಗೆ ಅನೇಕ ಕಾರಣಗಳಿರುತ್ತವೆ ಅಲ್ವಾ. ಇದರಲ್ಲಿ ನಾವು ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಮಾತ್ರ ದೂಷಿಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಾವು ಜ್ಯೋತಿಷಿಗಳಾಗಿ ಹೇಳಬೇಕು ಅಂದರೆ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿ ಯಾರ ಜಾತಕದಲ್ಲಿ ದೋಷ ಇದೆ ಅಥವಾ ಇಬ್ಬರು ಹೇಗಿರಬೇಕು ಅಲ್ವಾ. ಈಗಿನ ಒತ್ತಡದ ಜೀವನದಿಂದ ಏನಾದರೂ ಈ ತೊಂದರೆಗಳು ಬರ್ತಾ ಇದೆಯಾ ಅಥವಾ ವೈದ್ಯಕೀಯ ನೆರವು ಏನಾದರೂ ಬೇಕಾಗುತ್ತಾ, ಇದೆಲ್ಲವನ್ನು ತಿಳ್ಕೊಂಡು ನಾವು ನಿರ್ಣಯವನ್ನು ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೇ ಪತಿ ಅಥವಾ ಪತ್ನಿಯ ಜನ್ಮಕುಂಡಲಿಗಳಲ್ಲಿ ಕುಜದೋಷದ ಸಾಮ್ಯತೆ ಅಥವಾ ಸಂತುಲನ ಇಲ್ಲದೆ ಹೋದರೂ ಕೂಡ ನಮಗೆ ಸಂತಾನದ ಕೊರತೆ ಬರಬಹುದು ಅಲ್ವಾ. ಇನ್ನು ಮತ್ತು ಇದಕ್ಕಾಗಿ ನಾವು ಅಂದರೆ ಸಂತಾನ ಪ್ರಾಪ್ತಿಗಾಗಿ ಅನೇಕ ವಿಧಾನಗಳು ವ್ರತಗಳು ಇವೆಲ್ಲವೂ ಇವೆ. ಅದರಲ್ಲಿ ಒಂದು ಈಗ ನಾನು ಹೇಳೋದಕ್ಕೆ ಹೊರಟಿರೋ ಸಂತಾನಪ್ರದಾಯಕ ಅಂಗಾರಕ ವ್ರತ ಅಂತ ಹೇಳಿ. ಈ ವ್ರತವನ್ನು ಯಾರಿಗೆ ಸಂತಾನ ಬೇಕು ಅಂದರೆ ಸಂತಾನದ ಇಚ್ಛೆಯುಳ್ಳಂತಹ ಸ್ತ್ರೀಯರು ಮಂಗಳವಾರದಂದು ವ್ರತವನ್ನು ಶುರು ಮಾಡಬೇಕು. ಅದರಲ್ಲೂ ವೈಶಾಖ ಮಾಸ ಮತ್ತು ಮಾರ್ಗಶಿರ ಮಾಸದ ಮಂಗಳವಾರದಲ್ಲಿ ಬಹಳನೇ ಒಳ್ಳೆಯದಾಗತ್ತೆ. ಹಾಗಾದರೆ ಈ ಒಂದು ವ್ರತವನ್ನು ಮಾಡ್ತಕ್ಕಂತಹ ವಿಧಾನ ಹೇಗೆ ಅಂದರೆ, ನೀವು ಮಂಗಳವಾರದಂದು ಬೆಳಗ್ಗೆ ಎದ್ದು ಮೌನವಾಗಿರಿ, ಯಾರ ಕೆಲವು ಮಾತನಾಡ್ದಲೇ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿಕೊಂಡು ಏನು ಮಾಡಬೇಕು ಅಂದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಹಾಗೆಯೇ ನೀವು ಪೂಜೆಗಾಗಿ ಕೆಂಪು ವರ್ಣದ ಗಂಧ ಹಾಗೆ ಕೆಂಪು ಬಣ್ಣದ ಪುಷ್ಪ ಮತ್ತು ನೈವೇದ್ಯಾದಿಗಳನ್ನು ನೀವು ಸಿದ್ಧ ಮಾಡಿಕೊಂಡು ಆ ಒಂದು ಮಂಗಳ ದೇವನ ಅಂದರೆ ಮಂಗಳ ಗ್ರಹರ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು. ಮಂಗಳ ಗ್ರಹರಿಗೆ ಅನೇಕ ಹೆಸರುಗಳಿದೆ. ಕುಜ, ಅಂಗಾರಕ, ಹೀಗೆ ಅನೇಕ ಹೆಸರುಗಳಿದೆ. ಹೀಗೆ ನೀವು ಯಾವುದೇ ಒಂದು ಮಂಗಳನ ಸ್ತುತಿಯನ್ನು ಮಾಡಿಕೊಳ್ಳೋದು ಜೊತೆಗೆ ಈ ಮೇಲೆ ಹೇಳಿರ್ತಕ್ಕಂಥದ್ದು ಸಂತಾನಕ್ಕಾಗಿಯೇ ಇರ್ತಕ್ಕಂತಹ ಒಂದು ಸ್ತುತಿ, ಇದನ್ನು ನೀವು ಪ್ರತಿದಿನ ಹೇಳ್ಕೊಳ್ಬೇಕು ಆಯಿತಾ. ನೀವು ಪ್ರತಿ ಮಂಗಳವಾರ ಹೇಳಲೇಬೇಕಾಗತ್ತೆ. ನಿಮಗೆ ಸಂತಾನ ಪ್ರಾಪ್ತಿ ಆಗುವವರೆಗೂ ಇದನ್ನು ಮಾಡಿಕೊಳ್ಳಲೇಬೇಕು. ನಂತರ ನೀವು ಏನು ಮಾಡಬೇಕಂದ್ರೆ, ಇದು ಕೆಂಪು ಬಣ್ಣದ ವಸ್ತ್ರಗಳನ್ನು ಆಗಾಗ್ಗೆ ನೀವು ಸತ್ಪಾತ್ರರಿಗೆ ಕೊಡಬೇಕು ಅಥವಾ ದೇವಸ್ಥಾನಕ್ಕಾದರೂ ಕೊಡಬಹುದು. ಹಾಗೆ ಈ ರೀತಿಯಲ್ಲಿ ನೀವು ವ್ರತಗಳನ್ನು ಮಾಡೋದ್ರಿಂದ
ಏನಾಗುತ್ತೆ ಅಂದರೆ ಉತ್ತಮವಾದ ಸತ್ಸಂತಾನ ಅಂದರೆ ಉತ್ತಮವಾದ ಸಂತಾನ ನಿಮಗೆ ಪ್ರಾಪ್ತಿ ಆಗತ್ತೆ. ಇದರ ಜೊತೆಗೆ ಪತಿ ಪತ್ನಿಯರು ಯಾವಾಗಲೂ ಅನ್ಯೂನತೆಯಿಂದ ಇರಬೇಕು, ಪರಸ್ಪರ ಪ್ರೀತಿ ಅನುರಾಗದಿಂದ ಒಂದು ಸಂತಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾ, ಈಗ ಈ ವಿಡಿಯೋದಲ್ಲಿ ನಿಮಗೆ ನಾನು ಈ ಸಂತಾನಪ್ರದಾಯಕ ಅಂಗಾರಕನ ಸ್ತುತಿಯನ್ನು ಹೇಳಿದ್ದೀನಿ. ಅದನ್ನು ನೀವು ಕೇಳಿಕೊಂಡು ಮಾಡಿಕೊಳ್ಬಹುದು. ಎಲ್ಲರಿಗೂ ಕೂಡ ಯಾರಿಗೆಲ್ಲ ಸಂತಾನದ ಇಚ್ಛೆ ಇದೆ ಅವರಿಗೆಲ್ಲರಿಗೂ ಕೂಡ ಸಂತಾನ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಮಸ್ತು.